ಎಲ್ಒಸಿ ಬಳಿ ಭಾರೀ ಸ್ಫೋಟದ ಶಬ್ದ ಪತ್ತೆಯಾಗಿರುವಂತಹದ್ದು. ರಚೌರಿ ಪೂಂಚ್ ಬಳಿ ಗುಂಡಿನ ಶಬ್ದ ಕೇಳಿ ಬಂದಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜಮ್ಮುವಿನಲ್ಲಿ ಸೈರನ್ ಅನ್ನು ಮೊಳಗಿಸಲಾಗಿದೆ. ಈ ವೈಮಾನಿಕ ದಾಳಿಯಾಗುವಂತಹ ಸಂದರ್ಭದಲ್ಲಿ ಸೈರನ್ ಅನ್ನು ಮೊಳಗಿಸಲಾಗುತ್ತೆ. ಇಡೀ ಜಮ್ಮುವನ್ನು ಬ್ಲ್ಯಾಕ್ಔಟ್ ಮಾಡಿದೆ ಭಾರತೀಯ ಸೇನೆ ಅನ್ನೋದು ಗೊತ್ತಾಗ್ತಾ ಇದೆ. ನಾಗರಿಕರ ರಕ್ಷಣೆಗಾಗಿ ಬ್ಲ್ಯಾಕ್ಔಟ್ ಅನ್ನು ಮಾಡಿದೆ ಭಾರತೀಯ ಸೇನೆ. ಜಮ್ಮುವಿನಲ್ಲಿ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಕಾರಣ ನಿರಂತರವಾಗಿ ಪಾಕಿಸ್ತಾನದಿಂದ ಡ್ರೋನ್ ಮತ್ತು ಮಿಸೈಲ್ಸ್ಗಳ ಅಟ್ಯಾಕ್ ಆಗ್ತಾ ಇದೆ. ಹಾಗಾಗಿ ಎಲ್ಒಸಿ ಬಳಿ ಭದ್ರತೆಯ ಜೊತೆಗೆ ಈಗ ಸ್ಥಳೀಯರನ್ನ ರಕ್ಷಿಸುವಂತಹ ನಿಟ್ಟಿನಲ್ಲೂ ಕೂಡ ಎಚ್ಚರಿಕೆಯನ್ನು ಪಾಸ್ ಮಾಡಲಾಗಿದೆ. ಜಮ್ಮುವಿನ ಸುತ್ತಮುತ್ತ ಇರುವಂತಹ ನಗರ ಮತ್ತು ಗ್ರಾಮಗಳಿಗೆ ಈಗಾಗಲೇ ಮೆಸೇಜನ್ನು ಪಾಸ್ ಮಾಡಲಾಗಿದೆ. ಇಡೀ ಜಮ್ಮು ನಗರವನ್ನು ಬ್ಲ್ಯಾಕ್ಔಟ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಬ್ಲ್ಯಾಕ್ಔಟ್ ಅಂದರೆ ಸಂಪೂರ್ಣವಾಗಿ ಕತ್ತಲು ಮಾಡುವಂಥದ್ದು. ಯಾವ ಜಾಗದಲ್ಲಿ, ಯಾವ ಸ್ಥಳದಲ್ಲಿ, ಯಾವ ಬಿಲ್ಡಿಂಗ್ ಇದೆ, ಏನಿದೆ ಅನ್ನುವಂತಹ ಸಣ್ಣ ಕುರುಹು ಕೂಡ ಪಾಕಿಸ್ತಾನಕ್ಕೆ ಸಿಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಯಾವಾಗ ಏರ್ ಸ್ಟ್ರೈಕ್ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಗುತ್ತೋ ಆ ಸಂದರ್ಭದಲ್ಲಿ ಸೇನೆಗಳು ಮಾಡುವಂತಹ ಮೊದಲ ಕೆಲಸವೇ ಬ್ಲ್ಯಾಕ್ಔಟ್ ಕೆಲಸ. हाँ, रेड लाइट दिख रही है बस। हाँ, ये कुछ देर पहले की, लगभग 15 मिनट पहले की तस्वीर यहाँ हम आपको दिखा रहे हैं, जिसे हवा में ही पाकिस्तान को करारा जवाब दे दिया गया है। कितनी गंदी मंशा से पाकिस्तान जैसा देश ಒಂದು ಕಡೆ ಆಪರೇಷನ್ ಸಿಂಧೂರ ಹೆಸರಿನ ಮೂಲಕ 100 ಉಗ್ರರನ್ನ ಭಾರತ ಬಲಿ ಹಾಕಿತ್ತು. ಇದಕ್ಕೆ ಕೆರಳಿದಂತಹ ಪಾಕಿಸ್ತಾನದಿಂದ ಭಾರತದ 15 ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಮಿಸೈಲ್ಸ್ ಅಟ್ಯಾಕ್ ಆಗಿತ್ತು. ಅದು ವಿಫಲ ಕೂಡ ಆಯಿತು. ಯಾವಾಗ ಪಾಕಿಸ್ತಾನ ಇಂಥದ್ದೊಂದು ಕೆಲಸಕ್ಕೆ ಮುಂದಾಗಿದೆ ಅನ್ನುವಂತಹ ವಿಚಾರ ಭಾರತೀಯ ಸೇನೆ, ಭಾರತ ಸರ್ಕಾರಕ್ಕೆ ಗೊತ್ತಾಯಿತು. ಪಾಕಿಸ್ತಾನವನ್ನು ಬಿಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಹಲವು ಕಡೆಗಳಲ್ಲಿ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗ್ತಿದೆ.